ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಮಲ ಕಲಿಗಳಿಗೆ ಹೊಸ ಅಸ್ತ್ರವೊಂದು ಸಿಕ್ಕಿದೆ. ಮುಸ್ಲಿಂ ಮೀಸಲಾತಿ ಕಾರ್ಡ್ ಅನ್ನು ಮಾಡೋದಕ್ಕೆ ಕೇಸರಿ ಪಡೆ ಸಜ್ಜಾಗಿದ್ದಾರೆ. ಮುಸ್ಲಿಂ ಓಲೈಕೆಗೆ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಕೈ ಸರ್ಕಾರಕ್ಕೆ ಬಿಜೆಪಿ ನಾಯಕರು ಚಾಟಿ ಬೀಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಮಲ ಕಲಿಗಳಿಗೆ ಹೊಸ ಅಸ್ತ್ರವೊಂದು ಸಿಕ್ಕಿದೆ. ಮುಸ್ಲಿಂ ಮೀಸಲಾತಿ ಕಾರ್ಡ್ ಮಾಡಲಿರುವ ಕೇಸರಿ ಪಡೆ ಮುಸ್ಲಿಂ ಓಲೈಕೆ ಪಾಲಿಟಿಕ್ಸ್ ಮಾಡ್ತಾ ಇದೆ ಅಂತ ಕೈ ಸರ್ಕಾರಕ್ಕೆ ಚಾಟಿ ಬೀಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಬಜೆಟ್ನಲ್ಲೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ ಅಂತ ಆರೋಪಿಸ್ತಾ ಇದ್ದಾರೆ. ಮುಸ್ಲಿಂ ಗುತ್ತಿಗೆದಾರರಿಗೂ ಮೀಸಲಾತಿಯನ್ನ ಸರ್ಕಾರ ನೀಡಿದೆ. ಹೀಗಾಗಿ ಮುಸ್ಲಿಂ ಲೀಗ್ ಬಜೆಟ್ ಅಂತ ಬಿಜೆಪಿ ನಾಯಕರು ಈ ಹಿಂದೆ ಕೂಡ ಬಜೆಟ್ನ ಸಮಯದಲ್ಲಿ ಟೀಕೆ ಮಾಡಿದ್ರು. ಮುಸ್ಲಿಂ ಬಜೆಟ್ ಟೀಕೆಯ ಮಾಸುವ ಮುನ್ನವೇ ಮತ್ತೆ ಇನ್ನೊಂದು ಅಸ್ತ್ರ ಸಿಕ್ಕಿದೆ. ಅಂದ್ರೆ ಮಾರ್ಚ್ 7ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರು 16ನೇ ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ರು. ಆ ಸಮಯದಲ್ಲಿ ಮುಸ್ಲಿಂ ಸಮುದಾಯದವರಿಗೆ 4,700 ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಾಗಿ ಇಟ್ರು. ಅದರಲ್ಲೂ ಪ್ರಮುಖವಾಗಿ ಇಮಾಮ್ದಾರರು ಅಥವಾ ಮಸೀದಿಗಳಲ್ಲಿ ಯಾರು ಗುರುಗಳ ಸ್ಥಾನದಲ್ಲಿರ್ತಾರೆ ಅವರಿಗೆ ಗೌರವಧನವನ್ನ ಹೆಚ್ಚಿಗೆ ಮಾಡಲಾಯಿತು. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಮುಸ್ಲಿಂ ಸಮುದಾಯದ ಓಲೈಕೆಗಾಗಿ ಅವರ ಬಜೆಟ್ ಅನ್ನ ಹೆಚ್ಚಿಗೆ ಮೀಸಲಿಡಲಾಯಿತು. ಅದರ ಹೊರತಾಗಿಯೂ ಕೂಡ ಜಮೀರ್ ಅಹಮದ್ ಅವರು 60,000 ಕೋಟಿ ರೂಪಾಯಿ ಅನುದಾನವನ್ನ ನೀಡಬೇಕಾಗಿತ್ತು ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಮುಂದುವರೆದು ಈಗ ಮುಸ್ಲಿಂ ಮೀಸಲಾತಿ ವಿಚಾರ. ಇನ್ನು ಮುಸ್ಲಿಂ ಮೀಸಲಾತಿ 4%ನಿಂದ 10%ಗೆ ಹೆಚ್ಚಳ ಮಾಡಬೇಕು ಅಂತ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಮೀಸಲಾತಿಯನ್ನ ಹೆಚ್ಚಿಗೆ ಮಾಡೋದಕ್ಕೆ ಮುಸ್ಲಿಂ ಸಂಘಟನೆಯಿಂದ ಮನವಿ ಪತ್ರ ಕೂಡ ಸಲ್ಲಿಕೆಯಾಗಿದೆ. ಮುಸ್ಲಿಂ ಮೀಸಲಾತಿಯನ್ನ ಇಲ್ಲಿವರೆಗೂ ಕೂಡ 4% ಇತ್ತು, ಇನ್ನು ಮುಂದೆ 10%ಗೆ ಹೆಚ್ಚಳ ಮಾಡಿ ಅಂತ ಮನವಿ ಸಲ್ಲಿಸಿರೋದು. ಇನ್ನು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಇಂಜಿನಿಯರ್ಸ್ ಅಸೋಸಿಯೇಷನ್ ಮನವಿಯನ್ನ ಮಾಡಿಕೊಂಡಿರೋದು ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಹಾಗೆ ಸಚಿವ ಜಮೀರ್ ಅಹಮದ್ಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಸಂಘಟನೆಗಳು ಮನವಿಯನ್ನ ಆಧರಿಸಿ ಏನಾಗತ್ತೆ ನೋಡಬೇಕು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಮನವಿಯನ್ನ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಇಂಜಿನಿಯರ್ಸ್ ಅಸೋಸಿಯೇಷನ್ ಮನವಿಯನ್ನ ಸಲ್ಲಿಕೆ ಮಾಡಿದೆ. ಸಚಿವ ಜಮೀರ್ ಅಹಮದ್ ಅವರು ಕೂಡ ನಿನ್ನೆ ಅಹವಾಲನ್ನ ಅಥವಾ ಮನವಿಯನ್ನ ಪಡ್ಕೊಂಡಿದ್ರು. ಇನ್ನು ಮನವಿಯನ್ನ ಆಧರಿಸಿ ಕ್ರಮವನ್ನ ಸೂಚನೆಯನ್ನ ಕೂಡ ನೀಡಲಾಗಿದೆ ಸಚಿವ ಜಮೀರ್ ಅಹಮದ್ ಅವರಿಂದ. ಅಂದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರಿಸರ್ವೇಷನ್ ಏನಿರುತ್ತೆ, ಈಗ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅಥವಾ ಸರ್ಕಾರದಿಂದ ಬರುವಂತ ಯೋಜನೆಗಳನ್ನ ಫಲಾನುಭವಿಗಳೇನಿರ್ತಾರೆ ಆ ವಿಚಾರದಲ್ಲಿ ಕೆಲವೊಂದಷ್ಟು ರಿಸರ್ವೇಷನ್ ಮ್ಯಾಟರ್ ಆಗುತ್ತೆ. ಹಾಗಾಗಿ ಅಲ್ಪಸಂಖ್ಯಾತರು ಅಥವಾ ಮುಸ್ಲಿಂ ಸಮುದಾಯದವರಿಗೆ ಇಲ್ಲಿವರೆಗೂ ಕೂಡ 4% ಮಾತ್ರ ಮೀಸಲಾತಿ ಇತ್ತು, ಇನ್ನು ಮುಂದೆ 10% ಜಾಸ್ತಿ ಮಾಡಿ ಅಂತ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಮುಂದೆ ಏನಾಗುತ್ತೆ, ಜಾಸ್ತಿ ಮಾಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ. ಇನ್ನು ಮುಸ್ಲಿಂ ಮೀಸಲಾತಿ ಹೆಚ್ಚಳದ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಜಮೀರ್ ಸೂಚನೆಯನ್ನ ನೀಡಿದ್ದಾರೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಕಾರ್ಯದರ್ಶಿಗೆ ಪತ್ರವನ್ನ ಬರೆದು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿರೋದು ಜಮೀರ್ ಅವರ ವಿಶೇಷ ಕರ್ತವ್ಯಾಧಿಕಾರಿ. ಮುಸ್ಲಿಮರಿಗೆ 2B ಮೀಸಲಾತಿ 10%ಕ್ಕೆ ಹೆಚ್ಚು ಮಾಡಬೇಕು, ಇದ್ರ ಬಗ್ಗೆ ಮನವಿಯನ್ನ ಸಲ್ಲಿಕೆ ಮಾಡಿರೋದು. ಈ ಬಗ್ಗೆ ಪರಿಶೀಲಿಸಿ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಜಮೀರ್ ಅವರು ಕೂಡ ಸೂಚನೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಪತ್ರದಲ್ಲಿ ಉಲ್ಲೇಖನವನ್ನ ವಿಶೇಷ ಕರ್ತವ್ಯಾಧಿಕಾರಿ ಸೂಚನೆ ನೀಡಿರೋದು. ಮುಸ್ಲಿಂ ಮೀಸಲಾತಿ ಹೆಚ್ಚಳದ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಬೇಕು. ಈಗಾಗಲೇ ಕೇವಲ 4% ಮಾತ್ರ ಇರೋದು. ಹಾಗಾಗಿ ಉಲ್ಲೇಖನದಲ್ಲೂ ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅದೇ ಪತ್ರದಲ್ಲಿ ಅವರು ತಿಳಿಸಿರೋದೇನು ಅಂತ ಹೇಳಿದ್ರೆ 4% ಇರುವಂತಹ ಮೀಸಲಾತಿಯನ್ನ 10%ಕ್ಕೆ ಹೆಚ್ಚಳ ಮಾಡಿ. ಹೀಗಾಗಿ ಅಲ್ಪಸಂಖ್ಯಾತ ಕಲ್ಯಾಣ ಕಾರ್ಯದರ್ಶಿಯವರಿಗೂ ಕೂಡ ಖುದ್ದಾಗಿ ಪತ್ರವನ್ನ ಬರೆದಿರೋದು. ಸಿಎಂ ಸಿದ್ದರಾಮಯ್ಯ ಅವರ ಕೈಗೂ ಕೂಡ ಈಗ ತಲುಪಿರುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈಗ ಖುದ್ದಾಗಿ ಸಚಿವ ಜಮೀರ್ ಅಹಮದ್ ಅವರೇ ಈ ಸಲಹೆ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಮನವಿಯನ್ನ ಆಧರಿಸಿ ಕ್ರಮವನ್ನ ತೆಗೆದುಕೊಳ್ಳುವಂತೆ ಹೇಳಲಾಗಿದೆ. ಹಾಗಾಗಿ ಮುಸ್ಲಿಂ ಮೀಸಲಾತಿ 4%ನಿಂದ 10%ಗೆ ಹೆಚ್ಚಳ ಆಗತ್ತಾ ಅನ್ನೋದೇ ಮುಂದಿರುವಂತಹ ಪ್ರಶ್ನೆ.